ಸೊ ಅಮೆರಿಕ ಇರಾನ್ ಶಾಂತಿ ಸ್ಥಾಪನೆ ಮಾತುಕತೆ ಬಹುತೇಕವಾಗಿ ಫೇಲ್ ಆಗಿಬಿಟ್ಟಿದೆ. ಸೊ ಮತ್ತೆ ಹಾರ್ಮುಜ್ ಅನ್ನ ಬಂದ್ ಮಾಡಿ ಇರಾನ್ ಏನಾದ್ರೂ ಆಟವನ್ನ ಶುರು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಸಹಜವಾಗಿ ಮೂಡುತ್ತೆ. ಸೊ ಹಾರ್ಮುಜ್ ವಶಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಣ ತೊಟ್ಟಿದ್ದಾರೆ. ಶತಾಯಗತಾಯವಾಗಿ ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯತಂತ್ರವನ್ನ ಹೆಣೆಯುವಂತಹ ಕೆಲಸ ಟ್ರಂಪ್ ಅವರಿಂದ ಆಗ್ತಾ ಇದೆ. ಹಾರ್ಮುಜ್ಗೆ ದಿಗ್ಬಂಧನ ಹಾಕಲು ಅಮೆರಿಕ ಶತಪ್ರಯತ್ನವನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಯುದ್ಧ ನೌಕೆಗಳ ನಾಕಾಬಂದಿಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. 16ಕ್ಕೂ ಹೆಚ್ಚು ಅಮೆರಿಕ ಯುದ್ಧ ನೌಕೆಗಳು ಲಂಗರು ಪೂರ್ವ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನೌಕೆಗಳು ಬೀಡು ಬಿಟ್ಟಿದ್ದಾವೆ. ಹಾರ್ಮುಜ್ ಮೇಲೆ ದಿಗ್ಬಂಧನವನ್ನ ಹೇರಲಾಗಿದೆ. ಅದರ ಬೆನ್ನಲ್ಲೇ ಈಗ ಜಮಾವಣೆಗೊಂಡಿದ್ದಾರೆ. ಇತ್ತ ಅಮೆರಿಕ ನಡೆ ವಿರುದ್ಧ ಇರಾನ್ ಕೆಂಡ ಕಾರ್ತಾ ಇದೆ. ನಮ್ಮ ಮೇಲೆ ನಿಯಂತ್ರಣಕ್ಕೆ ಮುಂದಾದ್ರೆ ನಿಜಕ್ಕೂ ಸಂಪೂರ್ಣವಾಗಿ ಸರ್ವನಾಶ ಮಾಡೋದ್ರಲ್ಲಿ ಎರಡು ಮಾತಿಲ್ಲ, ಸರ್ವನಾಶ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್. ಹಾರ್ಮುಜ್ನಿಂದ ಮತ್ತೊಮ್ಮೆ ಭಾರತಕ್ಕೆ ಸಂಕಷ್ಟ ಎದುರಾಗಬಹುದು. ಒಂದು ವೇಳೆ ಏನಾದರೂ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿಬಿಟ್ರೆ ಈ ಹಡಗುಗಳಿಗೂ ಓಡಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಹಾರ್ಮುಜ್ ಜಲಸಂಧಿ ಏನಾದರೂ ಬಂದ್ ಆಗ್ಬಿಟ್ರೆ ಮತ್ತೆ ಭಾರತಕ್ಕೆ ಎಫೆಕ್ಟ್ ತಟ್ಟುವಂತಹ ಸಾಧ್ಯತೆ ದುಪ್ಪಟ್ಟಾಗಿದೆ. ಈ ಕಚ್ಚಾ ತೈಲ ಬೆಲೆ ಮತ್ತಷ್ಟು ಗಗನಕ್ಕೇರುವಂತಹ ನಿರೀಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಇರಾನ್ ಶಾಂತಿ ಸ್ಥಾಪನೆ ಮಾತುಕತೆ ಏನೋ ಫೇಲ್ ಆಗಿತ್ತಲ್ಲ, ಈ ಬಾರಿ ಅಟ್ಲೀಸ್ಟ್ ಸಕ್ಸಸ್ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಈ ರಷ್ಯಾದವರು ಇರಾನ್ಗೆ ಸಹಾಯ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಬರ್ತಿದ್ದಾರೆ. ಸೊ ನಾವೆಲ್ಲ ಪರಿಹಾರವನ್ನ ಬರೆಸ್ತೇವೆ ಅಂತ ಹೇಳಿ ಇದಕ್ಕೇನು ಇರಾನ್ ಒಪ್ಕೊಳ್ಳುತ್ತಾ ಇಲ್ಲವಾ? ಈಗಾಗಲೇ ಇರಾನ್ ಕೂಡ ಕೆಲವೊಂದಿಷ್ಟು ಷರತ್ತುಗಳನ್ನ ಮುಂದಿಟ್ಟಂತಹ ಸಂದರ್ಭದಲ್ಲಿ ಅಮೆರಿಕ ಕೂಡ ಇದನ್ನ ಒಪ್ಕೊಳ್ಳಿಲ್ಲ. ಈಗ ಗುರುವಾರ ಬರುವಂತಹ ಸಭೆಯಲ್ಲಿ ಏನು ಒಪ್ಕೊಳ್ಳುತ್ತಾ ಇಲ್ವಾ, ಮತ್ತೆ ಅಮೆರಿಕ ತನ್ನ ಆಟವನ್ನ ಶುರು ಮಾಡುತ್ತಾ, ಯುದ್ಧವನ್ನ ಹೀಗೆ ಮುಂದುವರಿಸ್ತಾರಾ ಅನ್ನೋದೇ ಈಗ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಯುದ್ಧ ನೌಕೆಗಳು ಎಲ್ಲವನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ.